ಎಲ್ರಿಗೂ ಹಾಯ್. ಇತ್ತೀಚೆಗೆ ಕನ್ನಡ ಮೂವೀಸ್ ಬರೋದೇ ಕಮ್ಮಿ ಆಗೋಗಿದೆ. ಅದರಲ್ಲಂತೂ ಇವಾಗ ಬಂದಿರುವಂತಹ ಸೋ ಫ್ರಮ್ ಸೋ ಸಖತ್ತಾಗಿರುವಂಥ ಮೂವಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಸೊ ನಾವು ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಎಲ್ಲಿಗೆ ಅಂದರೆ ಮಹಾವೀರ ಥಿಯೇಟ್ರಲ್ಲಿದೆ, ಸೊ ನಮ್ಮ ಮಂಡ್ಯದಲ್ಲಿ. ಹಾಗಾಗಿ ಫಿಲಮ್ ನೋಡೋಕ್ಕೆ ಅಂತ ಹೋದ್ವಿ. ಫಿಲಮ್ ಹೇಗಿದೆ ರಿವ್ಯೂನ ಆನೆಸ್ಟಾಗಿ ಹೇಳಬೇಕು ಅಂದರೆ ಒಂದು ಗುಡ್ ಮೂವಿ ಅಂತ ಹೇಳ್ಬೋದು. ಆ್ಯಂಡ್ ಯಾಕಪ್ಪ ಅಂತಂದರೆ ಒಂಥರ ವಿಭಿನ್ನವಾಗಿದೆ ಕತೆ ಹೇಳ್ಬೋದು. ಫಸ್ಟ್ ಹಾಫ್ ಸ್ವಲ್ಪ ನಿಮಗೆ ಬೋರ್ ಅನಿಸಿದ್ರು, ಸೆಕೆಂಡ್ ಹಾಫ್ ಅಂತೂ ನಗಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿರುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿ, ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಈವನ್ ಥಿಯೇಟ್ರೆಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ರು. ಟು ಬಿ ಆನೆಸ್ಟ್ ರಿವ್ಯೂ ಅಂತ ಅಂದರೆ ಫಸ್ಟ್ ಹಾಫ್ ಸ್ವಲ್ಪ ನಮಗೆ ಬೋರಿಂಗ್ ಅನಿಸುತ್ತೆ. ನನಗೇನು ಫಸ್ಟ್ ಹಾಫ್ ಅಷ್ಟು ಮಚ್ಚ ಕೊಡಲಿಲ್ಲ, ಬಟ್ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಕಥೆ ಇನ್ನೊಂದು ಲೆವೆಲ್ಗೆ ತೊಗೊಂಡು ಹೋಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿರಬೇಕು. ನನಗಂತೂ ಎಕ್ಸ್ಪೆಷಲಿ ನಾನು ತುಂಬ ಮೂವೀಸ್ಗಳನ್ನ ನೋಡೋದು ಜಾಸ್ತಿ, ಅದರಲ್ಲೂ ತಮಿಳು ತೆಲುಗು ಎಲ್ಲ ಮೂವೀಸ್ಗಳು ನೋಡೋದು ಜಾಸ್ತಿ. ಸೊ ನಮಗೆ ಕತೆ ನಮ್ಮನ್ನು ಮೊದಲಿನಿಂದನೂ ಟಿಲ್ ಎಂಡ್ ತನಕನೂ ಕತೆ ನಮ್ಮನ್ನು ತೊಗೊಂಡು ಹೋಗೋದಿರುತ್ತಲ್ಲ, ಕ್ಯೂರಿಯಾಸಿಟಿ ಅನ್ನೋದಿರುತ್ತಲ್ಲ, ಅದಿದ್ದರೆ ಮೂವಿ ಅಂತೂ ಮಸ್ತಾಗಿರುತ್ತೆ. ಆ ಕ್ಯೂರಿಯಾಸಿಟಿ ಬರೋದು ನಿಮಗೆ ಸೆಕೆಂಡ್ ಹಾಫಲ್ಲಿ. ಮೂವಿ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ನೋಡ್ಕೊಂಡು ಹೊರಟ್ವಿ. 9:45 ಆಗಿತ್ತು, ನಾವು 7:30ಗೆ ಹೋಗಿದ್ದಿದ್ದು. ಆ್ಯಂಡ್ ಕ್ರೌಡ್ ಇಲ್ಲ, ಮಾಮೂಲಿ ವೀಕ್ ಡೇಸಲ್ಲೇ ಹೋಗಿದ್ದರಿಂದ ಅಷ್ಟೇನು ಇಲ್ಲ. ಬಟ್ ಆಮೇಲೆ ಕ್ರೌಡ್ ಜಾಸ್ತಿ ಆಗ್ತಾಯಿತ್ತು. ಆ್ಯಂಡ್ ಎಷ್ಟು ಇಡೀ ಥಿಯೇಟ್ರೇ ಫುಲ್ ಆಗೋಗಿತ್ತು. ನಾನೆಲ್ಲೋ ಖಾಲಿ ಇದೆ ಅಂದ್ಕೊಂಡಿದ್ದೆ, ಬಟ್ ಥಿಯೇಟ್ರ್ ಫಿಲ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮದು ಪಾನಿಪುರಿ ಪಾರ್ಟಿ ನಡೀತಾ ಇದೆ ವಿತ್ ಜಾನ್ವಿಕಾ ಜೊತೆ. ಆ್ಯಂಡ್ ಜಾನ್ ಜೊತೆ ಪಾರ್ಟಿ ನಡೆಸೋದು ಯಾಕೆ ಅಂತ ಕೇಳೋದಾದರೆ, ಆ್ಯಂಡ್ ಅವತ್ತು ಅವರ ಬರ್ಡೇ. ಸೊ ಇವತ್ತು ಬರ್ಡೇ ಇರೋದ್ರಿಂದ ಪಾನಿಪುರಿ ಕೇಳ್ತಾ ಇದ್ದೀವಿ ಅಷ್ಟೇ. ಸೊ ಎಲ್ಲರೂ ಒಂದು ಚೀರ್ಡಪ್ ಆಗಿ ಪಾನಿಪುರಿ ತಿನ್ಕೊಂಡು ಬಂದ್ವಿ. ಬರೋಷ್ಟರಲ್ಲಿ ಅವ್ರ ಫ್ರೆಂಡು ಕೇಕ್ ತಂದಿದ್ರು. ಆ್ಯಂಡ್ ಆ್ಯಸ್ ಯೂಶುವಲ್ ಅವ್ರ ಬರ್ಡೇ ಅವ್ರು ಮಾಡಿದ್ರಿಂದ ಇವ್ರ ಬರ್ಡೇ ಅವ್ರು ಮಾಡ್ತಾಯಿದ್ದಾರೆ. ಸೊ ಕೇಕ್ ತೊಗೊಂಬಂದಿದ್ರು. ತುಂಬ ಲೇಟಾಗಿ ಹೋಗಿತ್ತು, ಆದರೂ ಪಾಪ ಅವರು ಆಫೀಸ್ ಮುಗಿಸ್ಕೊಂಡು ಕೇಕ್ ತೊಗೊಂಡು ಮನೆಗೆ ಬಂದರು. ಆ್ಯಂಡ್ ಕೇಕೆಲ್ಲ ಕಟ್ ಮಾಡಿ ಒಂದಷ್ಟು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಕೇಕೆಲ್ಲ ಹೇಗೆ ಕಟ್ ಮಾಡಿದ್ರು ಅಂತ ನೀವು ನೋಡಿ. ಆ್ಯಂಡ್ ಮುದ್ದು ಜೊತೆ ಜಾನ್ವಿಕಾನ ಆಟ ನಡೀತಾ ಇದೆ. ಸೊ ಮುದ್ದು ಅಂತೂ ಜಾನು ಇದ್ದರೆ
ಫುಲ್ಲು ತರಲಾಗಿ ಹೋಗ್ತಾನೆ, ಏನು ಇಟ್ಕೊಳ್ತಾರೋ ಅದೇ ಬೇಕು ಅಂತ ಇರ್ತಾನೆ. ಇನ್ನು ಹಬ್ಬದ ಕ್ಲೀನಿಂಗ್ ಅಂತ ಸ್ವಲ್ಪ ಇತ್ತು, ಸೊ ಆ ಬ್ಲಾಗೆಲ್ಲ ಮಾಡಿದ್ದೆ. ಸೊ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಜಾನು ಸ್ಪೆಕ್ಸ್ ಹಾಕೊಂಡು ಕ್ಲೀನ್ ಮಾಡ್ತಿದ್ದಾಳೆ. ಯಾಕಂದರೆ ನಾನು ಅದು ಧೂಳು ಬೀಳುತ್ತೆ ಅಂತ ಸ್ಪೆಕ್ಸ್ ಹಾಕ್ಕೊಂಡು ಧೂಳು ಗುಡಿಸ್ತಾ ಇದ್ದೆ. ಸೊ ಅವಳು ಸೇಮ್ ಹಾಗೆ ಮಾಡ್ತಾಯಿದ್ದಾಳೆ. ಸೊ ನಾನು ಅವಳಿಗೆ ಬ್ಲಾಗ್ ಮಾಡು ಅಂತ ಅಂದೆ, ಬಟ್ ಅವಳ ವೀಡಿಯೋಸ್ನ ಮರ್ಚ್ ಮಾಡಿಬಿಟ್ಟಿದ್ದಾಳೆ. ಹಾಗಾಗಿ ನಾನು ಅವಳನ್ನ ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನಾನು ಸೇಮ್ ಇದೇ ಥರ ಮಾಡ್ತಾಯಿದ್ದೆ. ಸೊ ಗ್ಲಾಸ್ ಹಾಕ್ಕೊಂಡು ಧೂಳೆಲ್ಲ ಕಣ್ಣಿಗೆ ಹೋಗಬಾರ್ದು ಅಂತ ಅವಳು ಇದೇ ಥರ ಮಾಡ್ತಾಯಿದ್ದಾಳೆ. ಕಾಪಿ ಚಟ್ ಮಾಡ್ತಿದ್ದಾಳೆ, ನನ್ನ ಕಾಪಿ ಕೆಟ್. ಮತ್ತು ಅಲ್ಲಿಂದ ನನಗೆ ಮೆಹಂದಿ ಇತ್ತು. ಸೊ ಮೆಹಂದಿಗೆ ಹೋಗ್ತಾಯಿದ್ದೆ, ನಾನ್ ಬ್ರೈಡ್ ಮೆಹಂದಿ. ಸೊ ಮೆಹಂದಿ ಹಾಕೋಕ್ಕೆ ನನಗೆ ತುಂಬ ಇಷ್ಟ. ಸೊ ಹಾಕಿಸ್ಕೊಳ್ಳೋ ಅಷ್ಟು ಪೇಷನ್ಸಿಂದ ಕಾಯಬೇಕಷ್ಟೇ. ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊಡಿದ್ದು ಮಂಡ್ಯದಲ್ಲಿ ಒಂದು ಹಲಸಿನ ಮೇಳ ನಡೀತಿದೆ ಅಂತ ಎಲ್ಲ ಕಡೆ ನ್ಯೂಸು. ಸೊ ನಾನು ಕೂಡ ಹೋಗೋಣ ಅಂತ ಮುಂಚೆ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸ್ಟಿಲ್ ಹೋಗಿದ್ದು. ಇದು ಅವತ್ತಿನ ಬ್ಲಾಗ್. ಸೊ ಇವತ್ತು ನಾನು ಇದನ್ನು ಮರ್ಜ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಚೆನ್ನಾಗಿತ್ತು ಹಲಸಿನ ಮೇಳದ ಫಸ್ಟ್ ಟೈಮ್ ನಾನು ಇಲ್ಲಿ ಮಂಡ್ಯದಲ್ಲಿ ಕೇಳಿದ್ದು ಹಲಸಿನ ಮೇಳ ಅಂತೆಲ್ಲ. ಸೊ ಬೆಂಗಳೂರಲ್ಲಿ ಮೈಸೂರಲ್ಲಿ ನಡೀತಾನೆ ಇರುತ್ತೆ, ಬಟ್ ಮಂಡ್ಯದಲ್ಲೂ ನಡೆಯುತ್ತೆ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಇಮ್ಯಾಜಿನೇಷನಲ್ಲಿ ಹಲಸಿಂದ ಎಷ್ಟು ವೆರೈಟಿ ಇರುತ್ತೆ ಅಂತ. ಇಲ್ಲಿ ನೋಡಿದ್ರೆ ಹಲಸಿನ ಜೊತೆಗೆ ಏನೇನೋ ವೆರೈಟಿ ಮಕ್ಕಳದು ಟಾಯ್ಸಸ್ಸಿಂದ ಇರ್ಬೋದು, ಈಗ ಜ್ಯುವೆಲರೀಸ್ಗಳು ಎಲ್ಲ ಇತ್ತು. ಸೊ ಮೇಡಮ್ ಅಂತೂ ವೀಡಿಯೋ ಎಲ್ಲ ಮಾಡಬೇಡಿ ಹಾಗೆ ಹೀಗೆ ಅಂತ ಇದ್ದರು. ಮೇಡಮ್ ವೀಡಿಯೋ ನೋಡಿಕೊಂಡೆ ಅಲ್ವಾ ನಾನು ಬಂದಿರೋದು ಇಲ್ಲಿಗೆ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಬಟ್ಟೆ ಎಲ್ಲ ಥರನೂ ಇದೆ, ಚೆನ್ನಾಗಿದೆ ಜ್ಯುವೆಲರೀಸು. ಆ್ಯಂಡ್ ನಾನು ಇಲ್ಲೊಂದು ರಿಂಗ್ ತೊಗೊಂಡೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಒಂದು ರಿಂಗ್ ಪರ್ಚೇಸ್ ಮಾಡಿದೆ ನಾನು. ಆ್ಯಂಡ್ ಜ್ಯುವೆಲರ್ಸ್ ಅಂತ ಒಂದೇ ಅಂಗಡಿಲ್ಲ, ತುಂಬ ಅಂಗಡಿಗಳೆಲ್ಲ ಇತ್ತು. ಸೊ ಓಕೆ ಕೆಲವೊಂದಷ್ಟು ಬ್ರ್ಯಾಂಡ್ಸ್ಗಳಿತ್ತು. ಆ್ಯಂಡ್ ಈ ರೀತಿ ಒಂದು ಮೇಳ ಮಾಡೋದ್ರಿಂದ ನಮಗೆ ಔಟ್ ಆಫ್ ಸ್ಟೇಟ್ಸಲ್ಲಿ ಏನೇನಿದೆಯೋ ಅದೆಲ್ಲ ನಮ್ಮ ಜಿಲ್ಲೆಯಲ್ಲೇ ಸಿಗುತ್ತೆ ಅನ್ನೋದು ಖುಷಿ. ಸೊ ಖಾದಿ ಬಟ್ಟೆ ಆಗಿರಬಹುದು, ಎಲ್ಲ ಚೆನ್ನಾಗಿದೆ, ಅದೆಲ್ಲ ತೊಗೋಬಹುದು. ಆ್ಯಂಡ್ ಕೆಲವೊಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇರುತ್ತಿತ್ತು, ಅದೆಲ್ಲ ಇದೆ. ಆಮೇಲೆ ಟಾಪ್ಸ್ ಇದೆ, ಒಂದು ಹೆಣ್ಮಕ್ಳಿಗೆ ಇನ್ನೇನು ಟಾಪು ಡ್ರೆಸ್ಗಳಿಗುಚ್ಚು ನಮಗೆ. ಅದಾದಮೇಲೆ ಒಂದಷ್ಟು ಇಲ್ಲೊಂದು ವೆರೈಟಿ ನೋಡಿದೆ, ತುಂಬ ಚೆನ್ನಾಗಿದೆ ಇದೆಲ್ಲ ಕೂಡ ಹಲಸಿನಕಾಯಲ್ಲಿ ಮಾಡಿರುವಂಥ ಉಪ್ಪಿನಕಾಯಿಗಳಂತೆ. ವೆರೈಟಿ ಉಪ್ಪಿನಕಾಯಿಗಳು. ಅದೊಂದು ಚೆನ್ನಾಗಿತ್ತು, ನೋಡೋಕೆ ಚೆನ್ನಾಗಿತ್ತು, ಬಟ್ ಟೇಸ್ಟ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ನಾನಂತ ಅಷ್ಟೊಂದು ಒಳ್ಳೆ ಹುಡುಗಿಂದು ಖಂಡಿತ ಅಲ್ಲ. ಅದಾದಮೇಲೆ ಎಲ್ಲ ಬಂದರೆ ಫ್ಲವರ್ಸ್ಗಳ ಬೀಜಗಳು ಮಾರ್ತಾಯಿದ್ರು, ಅದು ಚೆನ್ನಾಗಿದೆ. ಸೊ ಯಾರೆಲ್ಲ ಪರ್ಚೇಸ್ ಮಾಡ್ಕೋಬಹುದು ಮನೆಯಲ್ಲಿ ಅಥವಾ ತೋಟದಲ್ಲಿ ಹಾಕೋಕ್ಕೆ ತುಂಬ ಚೆನ್ನಾಗಿದೆ. ಆಚೆ ಬಂದು ಬಜ್ಜಿ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಮಳೆ ಬಂತು, ಸೂಪರಾಗಿತ್ತು ಡೇ.